ಚೆನ್ನೈ ವರ್ಸಸ್ ಕೋಲ್ಕತ್ತಾ ವಿರುದ್ಧ ನಡೀತಂತ ಈ ಒಂದು ಮ್ಯಾಚು 57ನೇ ಮ್ಯಾಚ್. ಈ ಒಂದು ಮ್ಯಾಚ್ ನಡೆಯೋದು ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಪಾಯಿಂಟ್ ಟೇಬಲ್ ನೋಡೋದಾದ್ರೆ ಚೆನ್ನೈ ಸೂಪರ್ ಕಿಂಗ್ ಆಡಿರುವಂತ 11 ಪಂದ್ಯದಲ್ಲಿ 2 ಗೆದ್ದಿದೆ, 9 ಸೋತಿದೆ ಫ್ರೆಂಡ್. ಆಲ್ರೆಡಿ ಈ ಒಂದು ಸೀಸನ್ ಇಂದ ಪ್ಲೇ ಆಫ್ ಇಂದ ಹೊರಗೆ ಹೋಗಿದೆ. ಈ ರೀತಿ ಸ್ವಲ್ಪ ಪ್ಲೇ ಆಫ್ ಗೆ ಫೈಟ್ ಕೊಡ್ತಾ ಇದೆ ಫ್ರೆಂಡ್. ಲಾಸ್ಟ್ ಅಂದ್ರೆ ಈಗ 6ನೇ ಸ್ಥಾನದಲ್ಲಿರುವಂತ ಕೋಲ್ಕತ್ತಾ ಫೈಟ್ ಮಾಡ್ತಾ ಇದೆ. ಇನ್ನು 6 ಟೀಮ್ಗಳು ಟಾಪ್ ಅಲ್ಲಿ ಇದ್ದಾರೆ, ಅವ್ರ ಜೊತೆಗೆ ಫೈಟ್ ಮಾಡ್ತಾ ಇದೆ. ಟೋಟಲ್ ಆಗಿ ಆಡಿರುವಂತ ಕೋಲ್ಕತ್ತಾ ತಂಡ 11 ಮ್ಯಾಚ್ ಆಡಿದೆ, 11ರಲ್ಲಿ 5 ಗೆದ್ದಿದೆ, 5 ಸೋತಿದೆ, 1 ಮಳೆ ಬಂದು ಟೈ ಆಗಿದೆ. ಟೋಟಲ್ ಆಗಿ KKR ಜೊತೆಗೆ 11 ಪಾಯಿಂಟ್ ಇದೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ಗೆಲ್ಲೇಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಗೆಲ್ಲಿಲ್ಲ ಅಂದ್ರೆ ಇನ್ನು ಟೋಟಲ್ ಆಗಿ 2 ಮ್ಯಾಚ್ ಇರುತ್ತೆ. 2 ಮ್ಯಾಚ್ಗೆ 2 ಮ್ಯಾಚ್ ಗೆದ್ರೂ ಕೂಡ ಇನ್ನು ವೇಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಇವತ್ತಿನ ಮ್ಯಾಚ್, ನಾಳಿನ ಮ್ಯಾಚ್ ಕ್ರೂಷಿಯಲ್ ಮ್ಯಾಚ್ ಕೋಲ್ಕತ್ತಾಗೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಈಡನ್ ಗಾರ್ಡನ್ಗೆ ಸ್ವಲ್ಪ KKR ಗೆ ಈ ಒಂದು ಪಿಚ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೋಮ್ ಗ್ರೌಂಡ್ ಆಗಿರೋ ಒಂದು ಉದ್ದೇಶದಿಂದ ಹೆಲ್ಪ್ ಆಗುತ್ತೆ. ಇಲ್ಲೇ ನನಗನ್ಸುತ್ತೆ ಯಾರು ಟಾಸ್ ಗೆಲ್ತಾರೋ ಅವರು ಬಾಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಚೇಸಿಂಗ್ ನಲ್ಲಿ ಆರಾಮಾಗಿ ಗೆಲ್ಬಹುದು ಅಂತ ಒಂದು ಪ್ಲಾನ್ ಇಟ್ಕೊಂಡು ಇಲ್ಲಿ ಟಾಸ್ ಗೆದ್ದವರು ಚೇಸಿಂಗ್ ತಗೊಂಡು ಟೋಟಲ್ ಆಗಿ ಒಂದು 150 ಅಥವಾ 180 ರನ್ ಏನಾದ್ರು ಕಟ್ಟಿ ಹಾಕಿ ಆರಾಮಾಗಿ ಚೇಸ್ ಮಾಡಬಹುದು ಈ ಒಂದು ಗ್ರೌಂಡ್ ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಕ್ರೂಷಿಯಲ್ ಮ್ಯಾಚ್. ಚೆನ್ನೈ ಈ ಒಂದು ಸೀಸನ್ ನಲ್ಲಿ ಫಸ್ಟ್ ಮ್ಯಾಚ್ ಮುಂಬೈ ವಿರುದ್ಧ ಗೆದ್ದಿದೆ, ಇನ್ನೊಂದು ಯಾವಾಗ ಒಂದ್ಸಲ ಗೆದ್ದಿದೆ. ಅದು ಬಿಟ್ಟರೆ ಟೋಟಲ್ ಆಗಿ ಬ್ಯಾಕ್ ಟು ಬ್ಯಾಕ್ ಸೋಲೋ ಇದೆ. ಇಲ್ಲಿ ಚೆನ್ನೈ ಅವರು ಫಾರ್ಮ್ ಇಲ್ಲ, ಟೀಮ್ ಕಂಪ್ಲೀಟ್ ಗೆ ಫೇಲ್ ಆಗಿದೆ. ಬಾಲಿಂಗ್ ನಲ್ಲೂ ಕೂಡ ಪತಿರಣ ಬಿಟ್ರೆ ಯಾರು ಅಂತ ಚೆನ್ನಾಗಿರುವಂತ ಬಾಲಿಂಗ್ ಪ್ರದರ್ಶನ ಬರ್ತಾ ಇಲ್ಲ. ನೂರ್ ಮೊಹಮ್ಮದ್ ಕೂಡ ಮೊದಲಿಗೆ ಅಬ್ಬರಿಸಿದ್ರು, ಸ್ಪಿನ್ ನಲ್ಲಿ ಜಾದೂ ಮಾಡಿದ್ರು. ಇದೇ ತರ ಸ್ಪಿನ್ ಕೂಡ ನಡೀತಾ ಇಲ್ಲ. ಹಾಗಾಗಿ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ತಂಡಕ್ಕೆ ಇಲ್ಲಿ ಬಾಲಿಂಗ್ ಸ್ವಲ್ಪ ಲೋ ಇದೆ, ಬ್ಯಾಟಿಂಗ್ ನಲ್ಲೂ ಕೂಡ ಸ್ವಲ್ಪ ರನ್ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕೋಲ್ಕತ್ತಾ ತಂಡಕ್ಕೆ ನಾಳಿನ ಮ್ಯಾಚ್ ಹೆಲ್ಪ್ ಆಗುತ್ತೆ ಅನ್ಕೊಂಡಿದೀನಿ. ಟೋಟಲ್ ಆಗಿ ಇಲ್ಲಿ ನನಗನ್ಸುತ್ತೆ ಟಾಸ್ ಗೆದ್ದವರು ಇಂದು ಮ್ಯಾಚ್ ಗೆಲ್ಲುವಂತ ಸಾಧ್ಯತೆ ಬಹಳ ಇದೆ. ಹಾಗೆ ನಾಳಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ, ಟೇಕ್ ಕೇರ್, ಬಾಯ್.